ಸೋನಂ ವಾಂಗ್ಚುಕ್ ಆಸ್ಪತ್ರೆಯಲ್ಲಿ ಇಬ್ಬರು ಕೇಂದ್ರ ಸಚಿವರಿಂದ ಸೂಪ್ ಕುಡಿಯುವ ಮೂಲಕ ತಮ್ಮ ಉಪವಾಸ ಕೈಬಿಟ್ರು. ಇದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅವರಿಗೆ ಸಿಟ್ಟು ತರಿಸಿದೆ. ಅಡ್ಜಸ್ಟ್ಮೆಂಟ್ ನಿಮ್ಮದು ಸರ್ಕಾರದ ಜೊತೆಗೆ ಅಂತ ಹೇಳಿದ್ದಾರೆ ಅವರು. ಮಸೂದ್ ಅಜರ್ ಹೇಳಬೇಕಾಗಿತ್ತು, ನೀವು ಯಾವ ಕಾರಣಕ್ಕೂ ಉಪವಾಸ ಕೈ ಬಿಡಬಾರ್ದು ಅಂತ ಹೇಳಬೇಕಾಗಿತ್ತು. ಮಸೂದ್ ಅಜರ್ ಅಂತೀನಿ ನೋಡ್ರಿ, ಬರೀ ಅವೇ ಹೆಸರು ಬರ್ತಾವೆ ನಮಗೆ. ಇಮ್ರಾನ್ ಮಸೂದ್ ಹೇಳಬೇಕಾಗಿತ್ತು, ಏನಾದರೂ ನೀವು ಉಪವಾಸ ಬಿಡಂಗಿಲ್ಲ ಅಂತ. ಹಾಗೇನು ಹೇಳಿಲ್ಲ. ಸರ್ಕಾರದೊಂದಿಗೆ ಡೀಲ್ ಅನ್ನೋದು ಇವರ ಆರೋಪ. ಸೋನಂ ವಾಂಗ್ಚುಕ್ ಅಣ್ಣಾ ಹಜಾರೆ ಪಾರ್ಟ್ 2 ಅಷ್ಟೇ. 12 ವರ್ಷದಿಂದ ಅಣ್ಣಾ ಹಜಾರೆ ಸುಮ್ಮನಿದ್ರು, ಈಗ ವಾಂಗ್ಚುಕ್ ಸುಮ್ಮನಾಗಿದ್ದಾರೆ. ಸೋನಂ ಹೋರಾಟದ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ನಿನ್ನೆ ಸರ್ಕಾರದ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದೀರಿ. ಅಲ್ಲಿ ವಿದ್ಯಾರ್ಥಿಗಳಿದ್ರ, ಲಡಾಖ್ನ ಜನ ಮಾತ್ರ ಇದ್ದರು. ನಿಮ್ಮ ಡೀಲ್ ಮಾಡ್ಕೊಂಡಿದ್ದೀರಿ ಅಷ್ಟೇ ಅಲ್ವಾ ಅಂತ ಇಮ್ರಾನ್ ಮಸೂದ್ ಹೇಳಿಕೆ ಇದು. ಅದಕ್ಕೆ BJPಯ ಶಹಜಾದ್ ಪೂನಾವಾಲಾ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಒಂದು ಕಡೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿತು. ಆದರೂ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ಪ್ರತಿಭಟನೆ ಮುಂದುವರೆದಿದೆ. ಅವರು ನಿಲ್ಲಿಸೋದಿಲ್ಲ ಅಂತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗೋ ತನಕ ನಿಲ್ಲೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಅವರ ಹೇಳಿಕೆನ. ಕೆಲವೊಂದು ಸಲ ಯಾರ ಮಾತು ನಂಬಬೇಕು ಗೊತ್ತೇ ಆಗೋದಿಲ್ಲಪ್ಪ. ಅಭಿಜಿತ್ ದೀಪ್ಕೆಯಲ್ಲಿ ಹೇಳಿದ್ದು ಕೇಳಿದ್ರ ನೀವು? ಸೋನಂ ವಾಂಗ್ಚುಕ್ರನ್ನು ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ರು, JP ನಡ್ಡಾ ಭೇಟಿಯಾದರು, ಆದರೆ ವಿಪಕ್ಷಗಳ ಸಂಸದರ ಭೇಟಿಗೆ ಅವಕಾಶ ನೀಡಲಿಲ್ಲ ಅಂತ. ಬ್ರೇಕ್ಗಿಂತ ಮುಂಚೆ ಸ್ವತಃ ಸೋನಂ ವಾಂಗ್ಚುಕ್ ಮಾತಾಡಿದ್ದು ಕೇಳಿಸಿದ್ವಿ ನಾವು ನಿಮಗೆ. ಬೇರೆ ಬೇರೆ ಪಕ್ಷಗಳ 65 ಸಂಸದರು ಬಂದು ನನ್ನನ್ನು ಭೇಟಿಯಾಗಿದ್ದರು ಅಂತ. JP ನಡ್ಡಾ ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಪಕ್ಷಗಳ 65 ಸಂಸದರು ಬಂದು ಭೇಟಿಯಾಗಿದ್ದರು. ಅದರ ಹಿಂದಿನ ವಿಡಿಯೋದಲ್ಲೂ ಹೇಳಿದರು, ವಿರೋಧ ಪಕ್ಷಗಳ 25 ಸಂಸದರು ಬಂದು ನನ್ನನ್ನು ಭೇಟಿಯಾಗಿ ನೀವು ಉಪವಾಸ ಅಂತ್ಯಗೊಳಿಸಬೇಕು ಅಂತ ಬೇಡಿಕೆ ಇಟ್ಟರು. ನಮ್ಮ ಬೇಡಿಕೆ ಈಡೇರೋ ತನಕ ನಾನು ಉಪವಾಸ ಬಿಡೋದಿಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೀನಿ ಅಂತ ಸೋನಂ ವಾಂಗ್ಚುಕ್ಕೆ ಹೇಳಿದರು. ವಿರೋಧ ಪಕ್ಷಗಳ ಸಂಸದರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಕೊಟ್ಟಿಲ್ಲ ಅಂತ ಅಭಿಜಿತ್ ದೀಪ್ಕೆ ಹೇಳೋದು, ಎಲ್ಲರೂ ಬಂದು ನನ್ನನ್ನು ಭೇಟಿ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂತ ಸೋನಂ ವಾಂಗ್ಚುಕ್ ಹೇಳ್ತಾ ಇರೋದು, ಯಾರು ನಂಬ್ತೀರಿ? ಇದರಲ್ಲಿ ಹಿಂಗೆ JP ನಡ್ಡಾ ಮನೆಗೆ ಮೊದಲನೇ ಮೀಟಿಂಗಿಗೆ ಹೋದ್ರಲ್ಲ, ಮೊದಲನೇ ಮೀಟಿಂಗಲ್ಲಿ ನಮ್ಮ ಮೊಬೈಲ್ಗಳನ್ನು ಕಿತ್ಕೊಂಡು ಗೃಹ ಬಂಧನದಲ್ಲಿ ಇಟ್ಟಂಗೆ ಇಡಲಾಗಿತ್ತು ಅಂತ ಡೇ 1 ಹೇಳಿದ್ದು. ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ರು ಅಂತ. JP ನಡ್ಡಾ ಅವರಿಗೆ ಮನವಿ ಪತ್ರ ಕೊಡ್ತಾ ಇರುವ ಫೋಟೋದಲ್ಲೇ ಇಬ್ಬರು ಕೈಯಲ್ಲೂ ಮೊಬೈಲ್ಗಳಿದ್ದಾವೆ. ಆ ಫೋಟೋದಲ್ಲೇ ಇಬ್ಬರು ಕೈಯಲ್ಲೂ ಮೊಬೈಲ್ ಇದ್ದಾವೆ. ಸಾಹೇಬರು ಭೇಟಿ ಆಗ್ತಾರೆ ಕೂತ್ಕೊಳ್ಳಿ ಅಂಥೇಳಿ ಒಂದು ರೂಮ್ನಲ್ಲಿ ಕೂಡಿಸಿ ಹೋಗ್ಬಿಟ್ರು. ನಮ್ಮನ್ನು ಮಾತಾಡಿಸೋರೇ ಇರಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಇದು ನೋಡಿ, ಅವ್ರವ್ರ ಮೊಬೈಲ್ ಅವ್ರ ಕೈಯಲ್ಲಿ ಇದ್ವಪ್ಪ. ನಾನು ಆರಂಭದಿಂದಲೂ ಹೇಳ್ತಾ ಇರೋದು ಅದೇ, ಒಂದು ಆಂದೋಲನವನ್ನು ಮುನ್ನಡೆಸೋದಕ್ಕೆ ಒಂದು ತ್ಯಾಗ ಬೇಕು, ಬದ್ಧತೆ ಬೇಕು, ಅವೆಲ್ಲದಕ್ಕೂ ಮುಖ್ಯವಾಗಿ ಪ್ರಾಮಾಣಿಕತೆ ಬೇಕು. ಆವಾಗ ಒಂದು ಆಂದೋಲನ ಮುಂದುವರೆದು ಯಶಸ್ವಿ ಆಗೋದು. JP ನಡ್ಡಾ ಆಫೀಸಿಗೆ ಹೋದಾಗ ಕೂಡಿಸ್ಬಿಟ್ರು ನಮ್ಮನ್ನು, ಸಾಹೇಬರು ಬರ್ತಾರೆ ಕೂತ್ಕೊಳ್ಳಿ ಅಂತ. ಗಂಟೆಗಟ್ಟಲೆ ಕೂಡಿಸಿದ್ರು, ಮೊಬೈಲ್ ಇರಲಿಲ್ಲ, ಹೊರಗಡೆ ಏನಾಗ್ತಿತ್ತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಆ್ಯಕ್ಚುಲಿ ನಿಮ್ಮ ಮನವಿಯನ್ನು ರೈಟಿಂಗ್ನಲ್ಲಿ ಕೊಡಿ ಅಂದ್ರಂತೆ, ರೈಟಿಂಗ್ನಲ್ಲಿ ತಗೊಂಡು ಹೋಗಿರಲಿಲ್ಲ ಇವರು. ಟೈಪ್ ಮಾಡಿ ಅದರ ಪ್ರಿಂಟೌಟ್ ತೆಗೆಯೋದಕ್ಕೆ 1.5 ಗಂಟೆ ಟೈಮ್ ಆಯ್ತಂತೆ. ಅದಾದಮೇಲೆ JP ನಡ್ಡಾ ಮೀಟ್ ಮಾಡಿದ್ರು ಅಂತ JP ನಡ್ಡಾ ಅವ್ರ ಕಡೆಯಿಂದ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾರು ನಂಬ್ತೀರಿ, ಯಾರನ್ನ ಬಿಡ್ತೀರಿ? 2ನೇ ಸಭೆ ಆಗಿದೆ. 2ನೇ ಸಭೆಗೆ ತಯಾರಿರಲಿಲ್ಲ ಕಾಕ್ರೋಚ್ ಜನತಾ ಪಾರ್ಟಿಯವರು. ನಾವು JP ನಡ್ಡಾ ಮನೆಗೂ ಬರೋದಿಲ್ಲ, ಅವ್ರ ಆಫೀಸ್ಗೂ ಬರೋದಿಲ್ಲ. ಮೊದಲು ಹೇಳಿದ್ರು ಜಂತರ್ ಮಂತರಿಗೆ ಅವರು ಬರಬೇಕು ಅಂತ. ಆಮೇಲೆ ಹೇಳಿದ್ರು ಜಂತರ್ ಮಂತರು ಬೇಡ, ಅವ್ರ ಮನೇನೂ ಬೇಡ, ನ್ಯೂಟ್ರಲ್ ಜಾಗದಲ್ಲಿ ಒಂದು ಕಡೆ ಮೀಟಿಂಗ್ ಆಗಲಿ ಅಂದರು. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಮೀಟಿಂಗ್ ಆಗಿದೆಯಂತಿತ್ತು. 2ನೇ ಸಭೆ, 3 ಬೇಡಿಕೆಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು, ಪ್ರತಿಭಟನಾಕಾರರ ಮೇಲಿನ ಎಲ್ಲ FIRಗಳನ್ನು ರದ್ದು ಮಾಡಬೇಕು ಅಂತ. ಇಂಟ್ರೆಸ್ಟಿಂಗ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಗೆ ನಾಳೆ ಮಧ್ಯಾಹ್ನದವರೆಗೂ ಟೈಮ್ ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆಯಂತೆ. ಅದರ ಅರ್ಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕನ್ಸಿಡರೇಷನ್ನಲ್ಲಿ ಇದೆಯಾ?
ನಾಳೆ ಮಧ್ಯಾಹ್ನ ತನಕ ಟೈಮ್ ಕೊಡಿ ಅಂತ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಹೇಳಿದ್ರು ಅಂತ CJP ಕಡೆಯವರು ಹೇಳ್ತಾ ಇರೋದು, ಕಾಕ್ರೋಚ್ ಜನತಾ ಪಾರ್ಟಿಯವರ ಹೇಳಿಕೆ ಅದು. ಇನ್ನು 1 ಕೋಟಿ ಪರಿಹಾರದ ವಿಷಯ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಹೇಳಿದ್ರಂತೆ. ಪ್ರತಿಭಟನಾಕಾರರ ಮೇಲಿನ ಎಲ್ಲ FIRಗಳನ್ನು ರದ್ದುಗೊಳಿಸುವ ವಿಷಯ, ಕಿಡಿಗೇಡಿಗಳನ್ನು ಬಿಟ್ಟು ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿದಾರಂತೆ. ನಾನು ಬ್ರೇಕ್ಗಿಂತ ಮುಂಚೆನೇ ಹೇಳಿದೆ, ಫಸ್ಟ್ ಐಡೆಂಟಿಫೈ ಮಾಡಿಬಿಡ್ತೀವಿ ಯಾರ್ಯಾರು ಗಲಾಟೆ ಮಾಡಿದ್ರು, ಯಾರು ಕಲ್ಲು ತೂರಿದ್ರು, ಯಾರು ಪೊಲೀಸರನ್ನು ಹೊಡೆದ್ರು, ಯಾರು ಪೆಪ್ಪರ್ ಸ್ಪ್ರೇ ಮಾಡಿದ್ರು, ಪತ್ತೆ ಹಚ್ತೀವಿ. ಅವರುಗಳ ಪೈಕಿ ನಿಜವಾಗಿದ್ದ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಸ್ಟೂಡೆಂಟ್ಸ್ ಇದ್ದರೆ ಅವ್ರನ್ನ ಕೈ ಬಿಡೋಣ. ಗಲಾಟೆ ಮಾಡಬೇಕು ಅಂತಲೇ ಬಂದವರಿದ್ದರೆ ಬಿಡೋಕ್ಕಾಗೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇದೆ. ಇವರು ಕೂಡ ಅಷ್ಟೇ ಹೇಳಿದ್ದಾರೆ. ಅಶುತೋಷ್ ರಂಕ ಮಾತಾಡಿದ್ದಾರೆ, CJP ವಕ್ತಾರರು, ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.